ಇನ್ನು ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುದ್ಧ ಮುಂದುವರಿಯುತ್ತಾ ಹಾಗಾದ್ರೆ ಸ್ಥಗಿತ ಆಗುತ್ತಾ ಅಂತ ಈಗ ನಡೀತಾ ಇರುವಂತದ್ದೇನಿದೆ ದಾಳಿ ಪ್ರತಿದಾಳಿಗಳು ಅಪ್ರಚೋದಿತವಾಗಿ ನಡೀತಾ ಇರುವಂತ ಪಾಕಿಸ್ತಾನದ ಕಡೆಯಿಂದ ಆಗ್ತಾ ಇರುವಂತ ದಾಳಿಗಳು ಇದೆಲ್ಲವೂ ಕೂಡ ಯಾವಾಗ ಅಂತ್ಯ ಆಗುತ್ತೆ ಪಾಕಿಸ್ತಾನ ಎಷ್ಟೇ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಬೇಡಿದ್ರು ಕೂಡ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ ಹಾಗಾಗಿ ನಾಳೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಮಹತ್ವದ ಸಭೆ ನಡೆಯುತ್ತೆ ಈ ಉಭಯ ದೇಶಗಳ ಸೇನಾಧಿಕಾರಿಗಳ ಮೀಟಿಂಗ್ ನಲ್ಲಿ ಏನ್ ಆದೇಶ ಹೊರಬೀಳಬಹುದು ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಭಾರತ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಪಾಕ್ನ ಮೇಜರ್ ಜನರಲ್ ಕಾಶಿಫ್ ಅಬ್ದುಲ್ಲಾ ಮಾತುಕತೆಯನ್ನ ನಡೆಸ್ತಾರೆ ಫೋನ್ನಲ್ಲಿ ಮಾತನಾಡಲಿರುವಂತ ಇಬ್ಬರು ಮಹಾನಿರ್ದೇಶಕರು ನಾಳಿನ ಸಭೆ ನಂತರನೇ ಕದನ ವಿರಾಮ ಗೊಂದಲಕ್ಕೆ ತೆರೆ ಎಳೆಯುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ಕದನ ವಿರಾಮ ಬೇಕು ಅಂತೇಳಿ ಪಾಕಿಸ್ತಾನದವರೇ ಬರ್ತಾರೆ ಅದಾದ ನಂತರ ಅವರೇ ಕದನ ವಿರಾಮ ಉಲ್ಲಂಘನೆ ಮಾಡ್ತಾರೆ ಅಲ್ಲಿ ಎರಡು ರೀತಿಯ ನಿಲುವಿದೆ ಎರಡು ರೀತಿಯಾಗಿ ವಿಭಿನ್ನತೆಗಳಿದೆ ಒಂದು ಕಡೆ ಪಾಕಿಸ್ತಾನದ ಸೇನೆ ಓಕೆ ಕದನ ವಿರಾಮವನ್ನು ತೆಗೆದುಕೊಳ್ಳೋಣ ಅಂತಾರೆ ಬಟ್ ಸೇನಾ ಮುಖ್ಯಸ್ಥರಲ್ಲಿ ಏನಿದ್ದಾರೆ ಮುನೀರು ಅವ್ರು ಹೇಳ್ತಾರೆ ಇದಕ್ಕೆ ನಾವು ಒಪ್ಕೊಳ್ಳಲ್ಲ ಅಂತ ಪ್ರಧಾನಿ ಹೋಗಿ ಹೇಳ್ತಾರೆ ಕದನ ವಿರಾಮವನ್ನು ಮಾಡಿಸಿ ಅಂತ ಡೊನಾಲ್ಡ್ ಟ್ರಂಪ್ ಅವರ ಬಳಿ ಹೀಗಾಗಿ ಇಬ್ಬಗೆಯ ನೀತಿ ಅಲ್ಲಿದೆ ಮತ್ತೊಂದು ಕಡೆ ಭಾರತ ಏನು ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಇದೆ ದಾಳಿ ಆದಂಥ ಸಂದರ್ಭದಲ್ಲಿ ಪ್ರತ್ಯುತ್ತರ ಕೊಡಲೇಬೇಕು ಆ ಸಂದರ್ಭದಲ್ಲಿ ಎಷ್ಟು ಸಾವು ನೋವುಗಳಾಗುತ್ತೆ ಅದ್ರ ಬಗ್ಗೆ ಲೆಕ್ಕ ಹಾಕೋಂಗಿಲ್ಲ ಪಾಕಿಸ್ತಾನ ಪದೇ ಪದೇ ಬಂದು ಕಂಪ್ಲೇಂಟ್ ಮಾಡುತ್ತೆ ಈ ರೀತಿಯಾಗಿ ನಮ್ಮ ವಾಯು ನೆಲೆಗಳ ಮೇಲೆ ದಾಳಿ ಮಾಡಿದ್ರು ಅಷ್ಟು ಜನ ಸತ್ರು ಇಷ್ಟು ಜನ ಸತ್ರು ಅಂತೇಳಿ ಹಾಗಾಗಿ ಕದನ ವಿರಾಮ ಕೊಡಿಸಿ ಅಂತ ಪದೇ ಪದೇ ಬೇಡುತ್ತೆ ಹಾಗಾಗಿ ಇಷ್ಟೆಲ್ಲ ಗೊಂದಲಗಳಿರೋದ್ರಿಂದ ಈ ಕದನ ಮುಂದುವರಿಯುತ್ತಾ ಅಥವಾ ತೆರೆ ಎಳಿತಾರಾ ಮುಂದೆ ಏನಾಗುತ್ತೆ ಗೊಂದಲಗಳಿದ್ದೇ ಇದೆ ಯುದ್ಧ ಅನ್ಬೇಡಿ ಅಂತಾರೆ ದಾಳಿ ಪ್ರತಿದಾಳಿಗಳನ್ನೇ ಅಂತಾರೆ ಹಾಗಾದ್ರೆ ಎಷ್ಟು ದಿನ ಹೀಗೆ ಮುಂದುವರಿಯುತ್ತೆ ಅದಕ್ಕೊಂದು ಉತ್ತರ ಸಿಗಬೇಕಲ್ಲ ನಾಳಿನ ಸಭೆಯಲ್ಲಿ ಉತ್ತರ ಸಿಗೋ ಸಾಧ್ಯತೆ ಇದೆ